ಸ್ವತಃ ನೀನ ಹೇಳಿದಿ. ಯಾಕಂದ್ರ ಯಮರಾಜನಿಂದ ಯಾರಾದ್ರತ್ತ ಯಾರು ಹುಟ್ಟ್ರ? ಯಾಕಂದ್ರ ಇವತ್ತಿನ ದಿವಸ ಧರ್ಮ ಹುಟ್ಟ್ಯಾನತ್ತ. ಹೌದು. ಯಾಕಂದ್ರ ಇವತ್ತ ಇಂದ್ರನಿಂದ ಅರ್ಜುನ ಹುಟ್ಟ್ಯಾನತ್ತ. ವಾಯುದೇವನಿಂದ ಭೀಮ ಹುಟ್ಟ್ಯಾನತ್ತ. ಯಾಕಂದ್ರ ಯಾಕಂದ್ರ ಅಶ್ವಿನಿ ದೇವತೆಗಳಿಂದ ಮತ್ತ ಯಾರ್ಯಾರು ಹುಟ್ಟ್ರು ಮಾಸ್ತರ? ನಕುಲ ಸಹದೇವ ಹುಟ್ಟಿರತ್ತ ತಾನ ಬಾಯಿಲಿ ಹೇಳಿ ಹೋಗ್ಕಾಳ. ಹೌದು. ಮತ್ತ ಅವ್ರ ಮಂತ್ರದಿಂದ ಹುಟ್ಟಬೇಕಾದ್ರ ಆ ಮಂತ್ರ ಏನು ನಿಮ್ಮ ಅವ್ವಗಳು ಅದಾವನ? ಯಾರು ಅದಾವ? ವಾಯುದೇವ ಅಂದ್ರ ಗಂಡ. ಯಾಕಂದ್ರ ಇವತ್ತು ವಾಯುದೇವ ಅಂದ್ರ ಗಂಡ, ಇಂದ್ರದೇವ ಅಂದ್ರ ಗಂಡ, ಯಮರಾಜ ಅಂದ್ರ ಗಂಡ, ಅಗ್ನಿ ಎಲ್ಲಾರು ಗಂಡ ಅದರ. ಗಂಡಿನಿಂದ ಗಂಡ ಹುಟ್ಟ್ಯಾರ. ನಿಮ್ಮ ಒಂದ್ ಏನೋ ಕೊಳೆ ಬಿದ್ದೈತಿ ಇದ್ರಾಗ. ಏನಾಯ್ತಿದ್ರ? ನಿಮ್ಮ ಒಂದ್ ಏನೋ ಸಂಬಂಧ ಐತೆ ಅವಿದ್ಯಾ ಹೇಳ್ತಾಳೆ. ನಿಮ್ಮ ಅವ್ವನ ಮಂತ್ರ ನೋಡುದ ಅವ್ರ 5 ಮಂದಿ ಪಂಚಪಾಂಡವ್ರು ಹುಟ್ಟಿರಂದ್ರ ನಿಮಗೆ ಬಂದು ಹೇಳು ನನಗ. ನಿಮ್ಮವ್ವ ಏನಂತೇಳಿ ಮಂತ್ರ ನೋಡುದಾಳ? ಹೌದು. ಏನಂತೇಳಿ ನೋಡುದಾಳ? ಏನಂತ? ಯಾಕಂದ್ರ ಪಂಚಪಾಂಡವ್ರನ್ನ ಹುಟ್ಟಿಸ್ಬೇಕಾದ್ರ ನೀನ ಹೇಳಿ ಹೋಗ್ಯದ ಏನಂತೇಳಿ. ಒಬ್ಬೊಬ್ರು ಮಂತ್ರದಿಂದ ಒಬ್ಬೊಬ್ರು ಹುಟ್ಟ್ರ ಅಂತ ಹೇಳ್ತಿ. ಯಾಕಂದ್ರ ಸೂರ್ಯ ಮಂತ್ರದಿಂದ ಮೊದಲ ಒಬ್ಬರನ್ನ ಇದೇನು ಆಯ್ತೋ ಇಲ್ಲೋ ಮಂತ್ರ ಅಂತೇಳಿ ಚೌಕಾಶಿ ಮಾಡೋ ಸಂಬಂಧ ಸೂರ್ಯ ಮಂತ್ರ ನೆನದಾಗ ಸೂರ್ಯನ ಮಂತ್ರದಿಂದ ಒಬ್ಬ ಹುಟ್ಟ್ಯಾನ. ಯಾರವ? ಯಾರು ಹುಟ್ಟ್ಯಾರ? ಯಾರಪ್ಪ? ಕರ್ಣ ಹುಟ್ಟ್ಯಾನ. ಕರ್ಣ. ಹೌದು. ಆ ಕರ್ಣ ಹುಟ್ಟಿದಕ್ಕಾಗಿ ಅವನು ಜೋಪಾನ ಮಾಡೋದು ನಿನಗೆ ನೀಗಿಲ್ಲ. ಹೌದು. ಬಳ್ಯಾಗ ಬುಟ್ಯಾಗ ಹಾಕಿ ಬಿಟ್ಟಾಳ. ಎಂತಕ್ಕಿದಾಳ ಈ ಕವು. ಹೌದು. ನಿನ್ನ ಅವನು ಸುದ್ದಿ ನನಗೆ ಹೇಳ್ಬಾರ ಅವಿದ್ಯ. ಮತ್ತ ತಾಯಿ ತಾವ್ ಹಾಡದ ಎಲ್ಲೆಲ್ಲಿ ಬಿದ್ದಾವ ಇವು ಬಂದೈತಿ ಹೆಚ್ಚಿನ ಬಂದೈತಿ. ಅದಕ್ಕೆ ನಿನಗ ಸಾಕಲಾರಕ ಮಾತ ತಾಯಿ ಹೆಚ್ಚ ದೊಡ್ಡಕ್ಕೆ ಬರಬೇಡ. ಹಾಡದ ಕೂಸಿನ ನಿಮ್ಮ ತಾಯಿ ಎಂದು ದೊಡ್ಡಕ್ಕೆ ಆಗಂಗಿಲ್ಲ. ಇದ್ಯಾಂಗ ಹೆಚ್ಚಕೈತಮ್ಮ ಹಾಡದ ಕೂಸಿನ? ಹಾಡದ ಕೂಸಿನ ಯಾಕಂದ್ರ ನೋಡಿ ಹಾಡದ ಕೂಸಿನ ಮುರಿದು ತಿನ್ನೋದು ಕೆಟ್ಟ ಬೆಂಕಿಣಿಸಿ ಆಯ್ತದ. ಯಾಕಂದ್ರ ಒಂದ ಮಾತ ಹೇಳ್ತಾನೆ. ನೀ ಹೆಣ್ಣು ಹೆಚ್ಚ ಅಂದ್ರ ನಿಮ್ಮ ಹೆಣ್ಣ ಇವತ್ತು ಹೆಣ್ಣು ಬೇಕ ಐತೈತಿ. ಹೌದು. ಹೆಣ್ಣು ಬೇಕ ಐತೈತಿ ಕರೆ ಫಸ್ಟ್ನೇ ಮರಿ ಅದು ಯಾಕೆ ಮುರಿದು ತಿನ್ನತೈತಿ? ಮುರಿದು ಯಾಕೆ ತಿತ್ತು? ನಿಮ್ಮವ್ವ ಹುಟ್ಟಿದ ಕೂಸನ ಯಾಕೆ ಮುರಿದು ತಿಂತಾಳ? ಅದು ಎಲ್ಲಿದ್ ಹಿಡ್ಕೊಂಡು ಬಂದೈತಿ ಅದನ್ನ ಬಂದ ಹೇಳೋ ವಿದ್ಯೆ ನನ್ನದು ಗೋಕಾತ್ ನೋಡ್ನು. ಬಂಜತನ ಬಂತಂತ ಅನುಶಯನ ಚಿಂತೆ ಬೇಕು. ಸೇವೆ ಮಾಡತ್ತಿದ್ದಳ ಪತಿ ಪಾದ ಪಾವನ. ವಿಷ್ಣು ಮಹೇಶ್ವರ ಕೇಳ್ರಿ ವಾದ್ರ ಒಂದೇನ. ಎಂಬು ಮಗನಾಗಿ ಶಸ್ತ್ರಾರ್ಜುನಗ ಗುರುನಾಗಿ ಹಿರಿ ಹಿಗ್ಗಿದಾಳ ಪತಿ ಪಾದದಿಂದ ಸದ್ಗತಿಯಾಗಿ ಹೊಂದಲೆಲ್ಲೇನ. ಪತಿ ಪಾದದಿಂದ ಸದ್ಗತಿಯಾಗಿ ಹೊಂದಲೆಲ್ಲೇನ. ಅತ್ರಿ ಋಷಿ ಪಾದದಿಂದ ಬ್ರಹ್ಮ ವಿಷ್ಣು ಕೂಸ. ಎಷ್ಟ ಹೇಳಿದ್ರ ಜ್ಞಾನ ನಿನಗ ಬರತಕ್ಕದೇನ. ಹಾಗೆಂದ್ರ ಶ್ರಾಪಕ್ಕೆ ಒಳಗಾಗಿದ್ರು ವಿಷ್ಣು ಅರ್ಜುನ. ಪ್ರಾಣ ಕೊಡುದು ಬಬ್ಬುರುವಾನ ಕೈಲೇ ಇದೇ ಕಾರಣ. ಮಹಾಭಾರತ ಓದಿ ನೋಡ ಗ್ರಂಥಗಳ ಸಾಧನ ಮಾಡ. ಕುಮಾರಸ್ವಾಮಿ ಮಾಡೇ ಬಿಟ್ಟ ಮಾಯದ ಮರದಾನ. ಹರಿಶ್ಚಂದ್ರಗ ವನವಾಸ ಬಂದ್ರ ತನ್ನ ಸತ್ವ ಬೆಟ್ಟನೇನ. ಶೆಟ್ಟಿ ತಾಯಿ ಹೆಚ್ಚಂತ ಶತದ ನಿಂತ ಹೇಳತ್ತೀದಿಯ.
ಆಗೈತಿ ತಳಗ ಮ್ಯಾಲ ಶಕ್ತಿ ಜೋರತ್ತ ಎಲ್ಲಿದ ನಿನ್ನ ಗಂಡ ದೇವ್ರು ಎಲ್ಲಿದ ನಿನ್ನ ಗಂಡ ದೇವ್ರ ತಳಗೋದಾನದ ಶಕ್ತಿ ಮ್ಯಾಲ ಓದಾಳತ್ತ ಹೇಳ್ತಾಳ ಹೆಣ್ಮಗಳ ಮತ್ ತಳಗಿರ್ಬೇಕಾದ್ರ ಜಲಾರಿ ಬಾಯ್ಡ್ಯಾಗೈತಿ ಮ್ಯಾಲ ಲಿಂಗ ಹಾಕಿಟ್ಟಾರ ತಂಗಿ ಹೌದು ತಳಗೋದಾಳ ನಿಮ್ಮ ಶಕ್ತಿ ಮ್ಯಾಲ ಓದಾಳ ಅಂತ ಹೇಳ್ತಿ ಜಗತ್ತದಾಗ ವಿದೇಶರಿಗೆ ಕೇಳ್ತಾಳು ಯಾವ ನಮ್ಮ ಚಂದ್ರಕಾಂತ ನಮ್ಮ ಲಪ್ಪ ಜತ್ತಿ ಅವರಾದರೂ ಕೂಡ ಆಶೀರ್ವಾದ ರೂಪದಿಂದ ಕುಡಿದ ಸಭೆಯಲ್ಲಿ ತಂದು 101 ರೂಪಾಯಿ ಕೊಟ್ಟಿದ್ದಾರೆ ಅವರಿಗಾದ್ರೂ ಕೂಡ ಪರಮಾತ್ಮ ಅವರಿಗೆ ಅಷ್ಟು ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಂದು ಹಣವನ್ನು ಸ್ವೀಕರಿಸ್ತೀನಿ ಮನೆ ತಕೋದು ಹೌದು ಅದಕ್ಕೆ ಏನು ಕೇಳ್ತಾಳೆ ವಿದ್ಯಾಶ್ರೀ ಏನು ಕೇಳ್ತಾಳ ಯಾಕಂದ್ರೆ ಮತ್ತೆ ಶೆಟ್ವಿ ತಾಯಿ ಹೆಚ್ಚಾತ ಹೌದು ದೊಡ್ಡ ಹಾಕಿದಾಳಂತ ಏನ್ ಮಾಡ್ಯಾಳತ್ತ ಈಕೆ ಶೆಟ್ವಿ ಏನು ಮಾಡ್ಯಾಳ ಯಾಕಂದ್ರೆ ಮಶಿಬನ ಶೆಟ್ವಿ ಹೋಗಿ ಕೂಸಿನ ಹಣಿವಾರ ಬರದಾಳಂತ ಹೌದು ಹೇಳ್ತಾಳ ವಿದ್ಯಾಶ್ರೀ ಕೂಸಿನ ಹಣಿವಾರ ಬರಿಬೇಕಾದ್ರೆ ನಾ ಬೇಕಾಗೇನೆ ನಿಮ್ಮ ಅಪ್ಪ ಬರೋದಿಲ್ಲ ಅಂತ ಹೇಳ್ತಾಳ ಆಕೆ ಹೆಂಗ ಅಂದ್ರ ದೊಡ್ಡಕ್ಕೆದಾಳತ್ತ ಹುಟ್ಟೆ 5 ದಿವಸ ಹೋಗಿ ಆ ಹುಟ್ಟೆ 5 ದಿವಸ ಆದ್ಮೇಲತ್ತ ಹೋಗಿ ಅಲ್ಲಿ ಶೆಟ್ವಿ ಹಣಿವಾರ ಬರಿತಾಳತ್ತ ಹೌದು ಅಂದ್ರ ಹಣಿವಾರ ಬರಿ ತಗದ ಹಾಕಿದ ಐತತ್ತ ಆಕೆ ಹಣಿವಾರ ಬರ್ದಾಳ ಇಲ್ಲ ಅಂದಿಲ್ಲ ವಿದ್ಯಾ ಹೌದು ಆದ್ರ ಯಾರು ಹೇಳಿದಂಗ ಬರ್ದಾಳ ಯಾರು ಹೇಳಿದಾಗ ಏನು ನಿಮ್ಮ ಶೆಟ್ವಿ ತಾಯಿಗೆ ನಿಮ್ಮ ಆಯದ ಹೋಗ್ಯಾಳ ಹೇಳಾಕ ಯಾರು ಹೇಳ್ಯಾರ ನೀವ್ ಹೋಗ್ಯಾವ ಹೌದು ಯಾರು ಹೇಳ್ಯಾರ ಶೆಟ್ವಿಗೆ ಹೇಳಬೇಕಾದ್ರೆ ಹಿಂಗ ನೀ ಬರಿಯತ್ತ ಹೇಳಿದವ ನಮ್ಮ ಬ್ರಹ್ಮದೇವರು ಹೇಳಿದಂಗ ಶೆಟ್ವಿ ಬರಿಬೇಕನ್ನುವಂತದ ಕಾಯ್ವಾನ ಮಾಡಿರ್ತಾನ ಅಂದ್ರ ಹೆಂಗ ನಮ್ಮ ಬ್ರಹ್ಮದೇವರು ಇದೊಂದು ಇರ್ಲಿ ನನ್ನ ಕೈಯಾಗ ಆಳತ್ತೇಳಿ ಆಳ ತಂದು ಇಟ್ಕೊಂಡಾನ ನಿನ್ನ ವಿದ್ಯಾ ಹೌದು ನನ್ನ ಕೈಯನ ಆಳದ ಎಟ್ಟು ನಡೆಸಿದೆ ಭೂಮಿ ತಲೆ ಮೇಲೆ ನನ್ನ ಕೈಯನ ಆಳದೀನಿ ಹೌದು ಬ್ರಹ್ಮದೇವರು ನಿನ್ನ ಆಳ ತಂದು ಇಟ್ಕೊಂಡಾನ ನಾ ಹೇಳಿದಂಗ ಸುಮ್ಮ ಬರಿದ ನಿನ್ನ ಕಾಯ್ವಾನ ಮಾಡುವಂಗಿಲ್ಲ ಅಂತ ಕೇಳ್ಯಾನವ ಹೌದು ಬ್ರಹ್ಮನ ಕೇಳಲಾರದ ಶೆಟ್ವಿ ಒಂದು ದಗದ ಮಾಡಿಲತ್ತ ಒಂದಾನ ಟೈಮ್ ಅದಾಗ ಬ್ರಹ್ಮನ ಕೈಯಾಗ ಎಟ್ಟತ್ತೇಳಿ ನಾ ಕೆಲಸ ಮಾಡ್ಲಿ ಬ್ರಹ್ಮನ ಬಡ್ಡ್ಯಾಗ ನಾ ಎಟ್ಟತ್ತೇಳಿ ಕೆಲಸ ಮಾಡ್ಲಿ ನಾನ ಸ್ವತಃ ಶಾನೆ ಆಗ್ಬೇಕಂತ ಹೇಳಿ ತಿಳ್ಕೊಂಡ ಏನ್ ಮಾಡು ತನ್ನ ಮಗನ ಹಣಿಬಾರ ತಾನ ಬರದಲತ್ತ ಶೆಟ್ವಿ ಏನಂತ ಬರದಲತ್ತ ಇವತ್ತ ಸೂರ್ಯ ಈ ಕಡೆದಾನು ಚಂದ್ರ ಈ ಕಡೆದಾನ ಹೌದು ದೇವತೆಯರು ಎಲ್ಲಾರು ಕೊಡ್ತಾರ ಕರೆ ಸೂರ್ಯ ಮತ್ತು ಚಂದ್ರನು ಇವತ್ತು ಯಾವತ್ತು ಕೂಡಂಗಿಲ್ಲ ಯಾವಾಗ ಕೂಡಂಗಿಲ್ಲ ನನ್ನ ಮಗನ ಮರಣ ಆಗಂಗಿಲ್ಲ ಅಂತ ಹಣಿವಾರ ಬರದಲತ್ತ ಹೌದು ಬ್ರಹ್ಮನ ಕೇಳಲಾರ್ದ ಶಾನೆ ಆಗಾಕಿ ಹಿಂಗಾಗೆ ಹುಚ್ಚಾಗ್ಯಾವ ಯಾಕಂದ್ರ ನೋಡಿ ಜಗತ್ತದಾಗ ಆ ಬ್ರಹ್ಮನ ಕೇಳಲಾರ್ದ ಅವ್ ಕೇಳಿದಂದ್ರ ಏನ್ರ ಒಂದು ದಾರಿ ಹೇಳ್ತಿದ್ದ ಹೌದು ನಿನ್ನ ಮಗನ ಹಣಿವಾರ ಹೆಂಗ ಬರೀ ಮುಂದೆ ಬದುಕ್ತಾನ ಅಂತ ಹೇಳ್ತಿದ್ದ ಆದ್ರೂ ಈಕೆ ಶಾನೆ ಆಗಿ ಬರದಳು ಬರದ ಮೇಲತ್ತ ಹುಟ್ಟಿ ದೊಡ್ಡವಾದ ಹುಡುಗ ದೊಡ್ಡವಾದ ಮೇಲತ್ತ ಮದುವೆ ವಯಸ್ಸಕ್ಕೆ ಲಗ್ನಕ್ಕೆ ಬಂದಾಗ ಶೆಟ್ವಿ ಹೇಳ್ತಾಳೆ ಇವತ್ತು ನನ್ನ ಮಗಕ್ಕೆ ಮದುವೆ ಮಾಡವದ ನೀ ತಿಳ್ಕೊಂಡ್ ಏನ್ ಮಾಡ್ತಾಳೆ ಚಲೋ ಒಂದು ಹೆಣ್ಣು ನೋಡಿ ಮದುವೆ ಮಾಡಕ್ ಎಬಸ್ತಾಳ ಯಾಕಂದ್ರೆ ಚಲೋ ಮುಹೂರ್ತ ದಿನ ಮದುವೆ ಎಬಿಸಳು ಅವಾಗ ಮತ್ತೆ ಎಲ್ಲರಿಗೂ ಹೇಳಬೇಕಲ್ಲ ಒಬ್ಬಕ್ಕೆ ಮಾಡ್ತಾಳ ಮದುವೆ ಮಾಡಕ್ ಬರಂಗಿಲ್ಲ ತೆತ್ತಿಸ್ಕೊಡಿ ದೇವತೆಗಳಿಗೆಲ್ಲ ಹೇಳ್ತಾಳ ಹೇಳು ಎಲ್ಲರಿಗೂ ಹೇಳು ಮತ್ತು ಸೂರ್ಯಾಗ ಚಂದ್ರಗ ಹೆಂಗ ಹೇಳ್ತಾಳ ಹೇಳಿಲ್ಲ ಅವ್ರು ಬಂದ್ರೆ ಇವ್ ಸಾಯ್ತಾನು ಆಕಿಗೂ ಗೊತ್ತೈತಿ ಹೌದು ದೇವತೆಗಳಿಗೆಲ್ಲ ಹೇಳು ಎಲ್ಲರಿಗೂ ಹೇಳಿ ಮತ್ತೆ ಈ ಕಡೆ ಸೂರ್ಯಾಗ ಈ ಕಡೆ ಚಂದ್ರಗೂ ಹೇಳಲಿಲ್ಲ ಅವಾಗ ದೇವತೆಯರು ಎಲ್ಲರೂ ಮದುವೆ ಮಾಡಾಕ ನಿಂತರು ಅವಾಗಿನೇನು ಅಕ್ಕಿ ಕಾಳ ಬೀಳುವಂತ ಟೈಮ್ ಬಂದಿತ್ತು ಅವಾಗ ಸೂರ್ಯನು ಚಂದ್ರನು ಮಾತಾಡಿರತ್ ಮ್ಯಾಲಿನ ಮ್ಯಾಲ ಏನಂತ ಈ ಕಡೆ ಸೂರ್ಯ ಈ ಕಡೆ ಚಂದ್ರ ಇಬ್ರು ಮಾತಾಡಿರತ್ ನೋಡಪ್ಪ ಇವತ್ತು ದೇವತೆಯರ ಒಳಗೆ ಎಲ್ಲಾರು ಹೋಗ್ಯಾರ ಮದುವೆಗೆ ಇವತ್ತು ಶೆಟ್ವಿ ತಾಯಿ ಮಗನ ಮದುವೆ ಐತಿ ಎಲ್ಲಾರು ಹೋಗ್ಯಾರ ಹೌದು ಆ ದೇವತೆಯರ ಒಳಗೆ ನಾವೊಂದಿಬ್ರು ಹೋಗ್ಲಿಕ್ಕ ಸುಮಾರು ಆಕೈತಿ ನಾವು ಹೋಗೋಣ ನಡಿಯತ್ ಮಾತಾಡಿರತ್ತ ಅವ್ರಿಬ್ರು ಇಬ್ರು ಕೂಡಿ ಬಂದ್ರ ಇಬ್ರು ಕೂಡಿ ಏನ್ ಮಾತಾಡ್ರಿ ನಡಿ ನಾವು ಹೋಗೋಣ ಅಂತೇಳಿ ಏನ್ ಮಾಡಿರತ್ತ ಏನ್ ಮಾಡಿ ಈ ಕಡೆದ ಸೂರ್ಯ ಇಳ್ದ ಈ ಕಡೆದ ಚಂದ್ರ ಇಳ್ದ ಈ ಕಡೆದ ಸೂರ್ಯ ಬಂದ ಈ ಕಡೆದ ಚಂದ್ರ ಬಂದ ತನ್ನ ಮಗಳನ್ನ ಅಕ್ಕಿ ಕಾಲ ಬಿದ್ದಿರಕ್ಕೆಲ್ಲ ಅಕ್ಕಿ ಕಾಲ ಬಿಳಗೊಟ್ಟಿಗೆ ಸತ್ ಹೋದಕ್ಕೆ ಮಗ ನಡಬಾರಕ ಕೊಂದಾಕಿದಿ ಏ ಮಶಿಮನ ಶೆಟ್ವಿ ಎಂತಾವ್ ಎಟ್ಟು ಕೊಂದಿಲ್ಲ ಅಕ್ಕ ಹೇಳ ನನಗ ಎಟ್ಟು ಕೊಂದಿಲ್ಲ ಅಕ್ಕ ಹೇಳಂದ್ರ ಅಕ್ಕ ಲೆಕ್ಕ ಹತ್ತಲಾರ್ದ ಕೊಟ್ಟು ಕೊಂದೋಗದಾವು ಅದಕ್ಕೆ ಜಗತ್ತದಾಗ ನಿಮ್ಮ ಅವ್ವಾನದಾಗ ಹೆಂಗಾಗೈತಿ ಅವ್ ಬ್ರಹ್ಮಣ ಕೇಳ್ರೆ ಹೇಳ್ತದೆ ನಿನ್ನ ಮಗನ ಹಣಿಬಾರಿ ಹೆಂಗ ಬರೀ ಹಿಂಗ ಆಕೈತಿ ಅಂತ ಹೇಳುತ್ತಿದ್ದ ಹಡ್ಡಿ ಉಗದ ದೊಡ್ಡ ಮುಂಡೆ ಕೇಳ್ತಿದ್ದಿ ಸುಂಬನಿ ಸುಂಬ್ರ ದೈತರ ಮೊದಲಿಗಿದ್ದವರು ಅವ್ರನ್ನ ಶಕ್ತಿ ಹೊಡೆದಾಳ ಅಂತ ಹೇಳ್ತಿ ಅಂತ ಮುಡದಾರ ದುರ್ಗಿನ ದುಮ್ಮ ಕಟ್ಟಿ ಹಾರಿಸಿ ಬಿಟ್ರು ದುಷ್ಟ ದೈತಾರ ಹೌದು ದುರ್ಗಿ ಗಂಡ ದುರ್ವಾಪನ ನೆಪ ಮಾಡಿ ಹೇಳ್ತಾಳ ದುರ್ಗಿ ಉಡಿ ವಾಟಿ ಬೇಡ್ಕೊಂಡಾಳ ಕಡಿ ಅವತಾರ ಯಾರ ಕಡೆ ಬೇಡ್ಕೊಂಡಾಳ
ಪರಮಾತ್ಮನ ಕಡೆ ಮತ್ತೇನ ವಿದ್ಯಾನ ಕಡೆ ಅದು ಬೇಡಾಕ ಬಂದೇಳ ಆಕೆ ಎಂತ ಡೊಕ್ಕು ದೇವರಿಗೆ ಭಾಗ್ಯ ಬೇಡ್ತಿ ಅಂತ ಎದಿಗಾರ ನಿಮಗ ಅವತಾರ ಬೇಕಾದ್ರು ನಾಮತೇಕ ಬರ್ಬೇಕ ಹೌದು ನಾಯಕುನಿ ಹೆಂಗ್ ಬರ್ತೈತಿ ಹಂಗ ಬರ್ಬೇಕು ವಿದ್ಯಾ ಹಾ ನಿನಗೆ ಏನ ಬೇಕಾದ್ರೂ ಇಲ್ಲೇ ಬರ್ಬೇಕ ಹೌದು ಮತ್ತ ನೀ ಇಲ್ಲಿದ್ ಬಿಟ್ರೆ ನಿನಗ ತಗದಿಲ್ಲ ಬೇರೆ ಕಡೆ ಹೋಗಿ ಕೇಳ್ತಾನಂದ್ರ ಅಲ್ಲಿ ಆಗಂಗಿಲ್ಲ ಹೌದು ಅದಕ್ಕೆ ಇಲ್ಲೇ ಬಂದಾಗ ಕೇಳೋದೈತಿ ಹಾ. ಅದಕ್ಕೆ ಶೆಟ್ವಿ ತಾಯಿ ಅಂತ ಹೇಳಕ್ ಹೋಗಬೇಡ ಹೌದು. 5 ದಿವಸ ಹೋಗಿ ನಿಮ್ಮವ್ವ ಶೆಟ್ವಿ ಹಣಿವಾರ ಬರಿತಾಳ ಅಂತ ಹೇಳ್ತಿ ಹೌದು. ಅಂದ್ರ 5 ದಿವಸನ ಅದು ಕೂಸು ಬಾಳ್ಬೇಕು ನಡಬಾರಕ ಯಾಕೆ ಸಾಯ್ತೈತಿ ಹೌದ 5 ದಿವಸಕ್ಕೆ ನಿಮ್ಮವ್ವ ಶೆಟ್ವಿ ಹಣಿವಾರ ಬರಿತಾಳ ತಿನ್ನ ಹೇಳಿದಿ ಅಂದ್ರ ಶೆಟ್ವಿ ದೊಡ್ಡ ಕೆತ್ತು ವಾದ ಮಾಡಿದಿ ಹೌದು. ಹಂಗಾದ್ರ 5 ದಿವಸನ ಕೂಸುಗಳು ಯಾಕೆ ಬದಕಂಗಿಲ್ಲ ಹಾ. ಒಂದೊಂದು ಹುಟ್ಟಿದ ದಿನ ಸಾಯ್ತಾವ ಹೌದು. ಹುಟ್ಟಿ 2ನೇ ದಿವಸಿಗೆ ಸಾಯ್ತಾವ ಹೌದು. ಹುಟ್ಟಿ 3ನೇ ದಿವಸಿಗೆ ಸಾಯ್ತಾವ 4ನೇ ದಿವಸಿಗೆ ಮತ್ತ ಅವತರ ಹಣಿವಾರ ಯಾರು ಬರೆದಿರ್ತಾರ ವಿದ್ಯಾ ಏನು ಹೇಳ್ತಾಳ ಬಂದ ಯಾರು ಬರ್ದಾರ ಒಂದ ದಿವಸಿಗೆ ಸಾಯ್ಬೇಕಾದ್ರ ಹೌದು ಹುಚ್ಚಿ ನೀನು ಒಂದು ಸುಮ್ಮ ಕಾಯ್ವಾನ ಮಾಡ್ಯಾನ ನಾವು ಯಾಕ ಅಲ್ಲಿ ಬಾಳ ಹೊಲಸಾಗೈತಿ ಹೋಗಿ ತೊಳೆದು ಬರೋಗತ್ತ ನಿನ್ನ ಕಳಿಸ ನಾವು ಹೋಗ್ಯಾನ ಇಲ್ಲ ಹೋಗಿಲ್ಲ ಅವ ಇಲ್ಲ ಅಲ್ಲಿ ಹೋಗ ಹೊಲಸ ಹಿಡ್ದಿರ್ತೈತಿ ಅಲ್ಲಿ ಹೋಗಿ ತೊಳೆದು ಹಸನ ಮಾಡಿ ಬರೋಗತ್ತ ನಿನ್ನ ಕಳಿಸನು ನೀವು ಹೋಗಿ 5ನೇ ದಿವಸಿಗೆ ಅದನ್ನೆಲ್ಲ ಎದ್ದದೆಲ್ಲ ಬಳದು ಮಾಡಿ ಹಾ ಇದೆಲ್ಲ ಸ್ವಚ್ಛ ಮಾಡಿ ಈಕೆ ಬಂದ ನಮ್ಮ ಅಪ್ಪ ಹೋಗವ ಅಲ್ಲ ಇಲ್ಲ ನೀ ನೋಡು ಅದ ಏನೋ ಅಂತಾರಲ್ಲ ಹಂಗ ಬಾಯಿಲೆ ಬರ್ತೈತಿ ಅದ ಮತ್ ನಾವು ಅಲ್ಲ ಅದಕ್ಕೆ ಜಗತ್ತದಾಗ ನಿಮ್ಮವ್ವ ಏನು ಮಾಡಿಲ್ಲ ಇಲ್ಲ ಜಗತ್ತದಾಗ ಅದ ಎಂದ ಹೊಟ್ಟಾಗ ಕೂಸು ಮೂಡ್ತೈತಿ ಅಂದೇ ಹಿಡ್ಕೊಂಡು ನಮ್ಮ ಪರಮಾತ್ಮ ಅಂದ ಹನಿಬಾರ ಬರದಿರುತ್ತ ಹೌದು ಭಗವಂತ ಹನಿಬಾರ ಬರದಾನ ಸುಮ್ಮನೆ ಒಂದು ನೇಮಕ ಮಾಡ್ಯಾನವ ಅಂದಾಗ ಇದು ದ್ವಾಡದ ನಡ್ದೈತಿ ನಿಮ್ಮ ಶೆಟ್ಟಿ ಏನು ದೊಡ್ಡಕ್ಕೆ ಆಗಂಗಿಲ್ಲ ಕೂಸು ಹುಟ್ಟಿದ ಮೇಲೆ ಏನ್ ಮಾಡ್ತಾರ್ರಿ 5-6 ವರ್ಷ ಆದ ಪೆಟ್ಟಿಗೆ ಸಾಲಿಗೆ ಹಚ್ಚುವಾಗ ಸಾಲಿಗೆ ಹಚ್ತಾರ ಹೌದು ಅದು ಸಾಲಿಗೆ ಹಚ್ಚಬೇಕಾದ್ರ ಏನ್ ಮಾಡ್ತಾರ ಏನಂತ ಹಚ್ತಾರು ಇವ್ರು ಒಂದ್ ಹಚ್ತಾರ ಇಲ್ಲಿ ಯಾರ್ದು ಹಚ್ತಾರ ವಿದ್ಯಾಂತ ಹಚ್ಚಾಕ್ ಬರಂಗಿಲ್ಲ ಅಲ್ಲಿ ಹೆಂಗ ಕೂಸು ಬಾಡ್ದತ್ತಂದ್ರ ಸಾಲಿಗೆ ಹಚ್ಚಾಕ್ ಹೋದ್ ಮಾಸ್ತರ್ ಏನಂತ ಹಚ್ಕೋತಾನು ಏನಂತ ಮೊದಲ ವಿದ್ಯಾನ ಸಾಲಿಗೆ ಹೋಗ್ಯಾಳ ತಿಳ್ಕೊ ಹೌದು ವಿದ್ಯಾನ ಸಾಲಿಗೆ ಹೋಗ್ಯಾಳ ಅಂದ್ರ ಏನ್ ಹಚ್ತಾರ ಅವ್ರ ಏನ್ ಹಚ್ತಾರ ಯಾಕಂದ್ರ ಮೊದಲು ವಿದ್ಯಾಂತ ಹಚ್ಕೋತಾನ ಹೌದು ಹಿಂದಾಗಡೆ ಅವ್ರ ಅಪ್ಪನ ಹೆಸರು ಹಚ್ತಾನ ಅವ್ರ ಅವ್ವನದು ಏನ್ ಹಚ್ಚಾನ ಮತ್ತ ಇಲ್ಲ ಮಾಸ್ತರ್ ಹಚ್ಕೋಬೇಕಾದ್ರ ಸಾಲಿಗೆ ಹೆಸರ ಮೊದಲು ವಿದ್ಯಾಂತ ಹಚ್ಕೋತಾನ ಹೌದು ತದನಂತರ ಅಪ್ಪನ ಹಚ್ಕೋತಾನ ಅಲ್ಲಿ ಅವ್ವಂದ ಹೆಸರು ಬಂದೇ ಇಲ್ಲ ಮತ್ ನಮ್ಮ ಮನೆಗೆ ಬಂದ ಮೇಲೆ ನನ್ನ ಮನೆಗೆ ಬಂದೆ ಅಂದ್ರ ಏನ್ ಮಾಡ್ತಾರ ಮೊದಲು ವಿದ್ಯಾರ್ಥಿ ಹೆಸರು ಹಚ್ಚತಿ ಹೌದು ತದನಂತರ ನಿಮ್ಮ ಅಪ್ಪನ ಹೆಸರು ಹಚ್ಚಂಗಿಲ್ಲ ಲಕ್ಷ್ಮಣ ಅಂತ ನಾನು ಹೆಸರು ಹಚ್ತಿ ಯಾಕ ನಿಮ್ಮ ಅವನ ಹೆಸರು ಯಾಕೆ ಹಚ್ಚಲಿಲ್ಲ ಅಲ್ಲಿ ಇಲ್ಲಿ ಅತ್ತಿ ಹೆಸರು ಅದು ಏನ್ರ ಹಚ್ಚಾಳನ ಇಲ್ಲ ಮತ್ ಹೆಂಗ್ ತೋಟಕ್ಕೆ ಕಾಳಿಕ್ಕೆ ಅಲ್ಲಿ ಬದಲಾಕೋತ್ ಹೋಗುತ್ತಮ್ಮ ನೋಡು ನಿಂದ ಎಲ್ಲಾ ಬದಲಾಕೈತಿ ನೋಡು ಅಲ್ಲಿ ಹೋತಂದ್ರ ಅಲ್ಲಿ ಅಪ್ಪನ ಹೆಸರು ಕೂತಿರ್ತೈತಿ ಹೌದು ಇಲ್ಲಿ ನಾನು ತೆಕ್ಕ ಬಂದೆ ಅಂದ್ರ ಅಪ್ಪಂದು ಹೋಗತಿ ಗಂಡಂದು ಕುಂಡ್ತೈತಿ ಹೌದು ಮತ್ ನೀ ವಿದ್ಯಾ ನಾವು ಚೇಂಜ್ ಆಗಂಗಿಲ್ಲ ನಿಂದ ಎಲ್ಲ ಚೇಂಜ್ ನಮ್ದೇನ್ರ ಚೇಂಜ್ ಆಗತ್ತೇನ ಮಾಸ್ತರ ಮತ್ ಮುಂದೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ನಾವು ಎಂದು ಹುಟ್ಟ್ಯಾದ ಅಂದಿಂದ ಹೇಳ್ಕೊಂಡ್ ನಮ್ದು ಒಂದ ಆಧಾರ್ ಕಾರ್ಡ್ ಐತಿ ಹೌದು ಒಂದ ಹೆಸರು ಐತಿ ಆದ್ರೆ ನೀನು ಯಾಕೆ ಚೇಂಜ್ ಹಾಕಾವು ಬದಲಾದ್ರೆ ಯಾಕದು ನೀನು ಚೇಂಜ್ ಹಾಕಾವು ಯಾಕಂದ್ರ ನೋಡು ಇದು ಒಂದ ತರ ಇರಂಗಿಲ್ಲ ಓ ಮಾಸ್ತರ್ ಹೌದು ಇದು ಅಲ್ಲಿದ್ದಾಗ ಒಂಥರ ಇಲ್ಲಿ ಬತ್ತಂದ್ರೆ ಎಲ್ಲಾ ಬದ್ಲ ಪೈಲದಂಗ ಏನೂ ಉಳಿಯಂಗಿಲ್ಲ ಹೌದು ಅದಕ್ಕೆ ಜಗತ್ತದಾಗ ನಿಂದು ಬದ್ಲಾಕತಿ ಕರೆ ನಮ್ಮ ಅಪ್ಪಗ ಎಂದು ಬದಲಾಗಂಗಿಲ್ಲ ಅದಕ್ಕೆ ವಿದ್ಯಾಶ್ರೀ ಹೇಳ್ತಾಳೆ ಇವತ್ತು ನನ್ನ ಕೂಣ ಹಿಡ್ತಾರತ್ತ ಏನಂತ ಹೇಳಿ ಇವತ್ತು ಗಂಡಿಗೆ ವಯಸ್ಸು ಎಟ್ಟಿರ್ತಾವು 21 ವಯಸ್ಸು ಗಂಡಿಗೆ ಇರ್ತಾವ ಹೆಣ್ಣಿಗೆ ವಯಸ್ಸು ಎಟ್ಟಿರ್ತಾವ ಅಂದ್ರೆ 18 ವಯಸ್ಸು ಇರ್ತಾವ ಹೌದು ಇಲ್ಲರ ನಿಮ್ಮ ದೊಡ್ಡಕ್ಕೆ ನವಿದ್ಯಾ ಇಲ್ಲ ಇಲ್ಲಿ ಸಣ್ಣಕ್ಕೆ ಇಲ್ಲಿ ವಯಸ್ಸದಾಗ ನಾನು ದೊಡ್ಡ ಮದನಿ ಅಲ್ಲಿ ಅದ್ರ ಸಣ್ಣಕ್ಕೆ ಇದಿ ಯಾಕಂದ್ರೆ ಇವತ್ತೊಂದು ಪ್ರಶ್ನೆ ಮಾಡ್ತಾಳೆ ವಿದ್ಯಾಶ್ರೀ ಇದು ಒಂದ ಉಳ್ದೈತದ ಏನಂತ ಪ್ರಶ್ನೆ ಮಾಡ್ಯಾಳ ಅಂದ್ರ ಇವತ್ತ ಹೆಣ್ಮಗಳ ದೊಡ್ಡಕ್ಕೆ ಆದ ಅಂದ್ರೆ ಎಲ್ಲಾರಿಗೂ ಗೊತ್ತಾಕೈತಿ ಈಗ ದೊಡ್ಡಕ್ಕೆ ಆದ ಹೆಣ್ಮಗಳ ದೊಡ್ಡಕ್ಕೆ ಆದ ಅಂದ್ರೆ ಎಲ್ಲಾರಿಗೂ ಗೊತ್ತಾಕೈತಿ ಆದ್ರ ಲಕ್ಷ್ಮಣ ನೀ ದೊಡ್ಡವಾಗಿದೆ ಅನ್ನುವಂಥದ್ದು ಏನು ನೋಡಿ ಕಂಡು ಹಿಡಿತಾರು ವಿದ್ಯಾನ ಪ್ರಶ್ನೆ ನೋಡಿ ಎಂತವದವ ಅಜ ಈಗ ಬರ್ರಿ ಎಂತವ ಕೇಳೋದು ಯಾಕಂದ್ರ ಹೌದು ನನ್ನ ದೊಡ್ಡಕ್ಕೆ ಆದದು ಕುಣ ಹಿಡ್ತಾರ ಆದ್ರೆ ನೀ ದೊಡ್ಡವಾಗಿದೆ ಅಂತ ಹೆಂಗ ಕುಣ ಹಿಡಿತಾರೋ ಅಂತ ವಿದ್ಯೆ ಕೇಳ್ತಾಳ ವಿದ್ಯೆ ಇದನ್ನ ಬಳತ್ತು ದೊಡ್ಡದಲ್ಲ ಯಾಕಂದ್ರೆ ನನ್ನ ದೊಡ್ಡವಾಗೇನೆ ಅಂತ ಕುಣ ಹಿಡಿಬೇಕಾದ್ರೆ ಇವತ್ತು ಹೆಂಗ ಕುಣ ಹಿಡ್ತಾರ 21 ವಯಸ್ಸು ನನಗ ಅದು ಅಂದ್ರೆ ನನ್ನ ಮಗ ದೊಡ್ಡವಾದ ಏನ್ ಲಗ್ನ ಮಾಡಿ ಅಂತೇಳಿ ನಮ್ಮ ಅಪ್ಪ ಕುಣ ಹಿಡ್ದಾನ ಹೌದು ವಿದ್ಯಾ ಹೆಂಗ್ ಕೂಣ ಹಿಡ್ದಾನ ಹೆಂಗ 21 ವಯಸ್ಸು ಮೇಲೆ ನನ್ನ ಕೂಣ ಹಿಡ್ದಾನ ನಿನಗತ್ಲೆ ನಮ್ಮದು ಗಡಿಗೆ ಅದು ಏನು ಹೊಡೆದೈತನ ಏನಿಲ್ಲ ಮತ್ ನಮ್ಮನೇನು ಹೊರಗದ ಕುಣಿಸ್ಯಾರನ ಇಲ್ಲ
ಇತಿಹಾಸ್ರಿ ಇಲ್ಲಿಗೆ ಬರ್ತೈತ್ರಿ ಅದ ನೀನು ಮಾತ ಇಲ್ಲಿಗೆ ಬರ್ತೈತಿ ಯಾಕಂದ್ರೆ ಇಲ್ಲಿ ಆದ್ರೂ ಅಪ್ಪ ದೊಡ್ಡ ಮದ ನೀ ವಿಷಯ ನೀ ತೆಗಿಬಾರ್ದು ಕರೆಯಲ್ಲಿ ಹಾಕಲಿ ನೀ ದೊಡ್ಡಕ್ಕೆ ಆದ್ರ ಎಲ್ಲಿ ಹೋಗಾಕ ಬರಂಗಿಲ್ಲ ತಮ್ಮ ನೀ ಕರೆ ದೊಡ್ಡಕ್ಕೆ ಆದ್ರೆ ಇದನ್ನ ತೆಗಿಬಾರ್ದು ಕರೆ ನೀ ದೊಡ್ಡಕ್ಕೆ ಅಲ್ಲ ನೀನ್ ಹಣಿಕೆ ಸಣ್ಣಕ್ಕಿದೆ ಅದಕ್ಕಿಂತ ವಿಷಯ ತೆಗಿತಿ ಹೌದು ಅದಕ್ಕ ನಂದೇನು ಆಗಂಗಿಲ್ಲ ಹೌದು ಅದಕ್ಕ ನಮ್ಮ ಅಪ್ಪನ ಕೂಣ ಹಿಡಿಬೇಕಾದ್ರೆ ನಾ ದೊಡ್ಡ ಅಂತೇಳಿ ನಮ್ಮ ಅಪ್ಪ ನನ್ನ ಕೂಣ ಹಿಡಿಬೇಕಾದ್ರೆ 21 ವಯಸ್ಸ ಮೇಲೆ ನನ್ನ ಕೂಣ ಹಿಡ್ದಾನು ಹೌದು ನನ್ನ ಪ್ರಶ್ನೆ ಕೂತರ ಕಡಿಯಕ್ಕಾಗೈತಿ ವಿದ್ಯಾ ತಗೊಂಡು ಹೋಗು ಮಶೀಬ್ ನಾಳಕ್ಕೆ ಹಾ ನಡಿ